We destroy ourselves when we stop feeling. So feel for yourself. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್, ಇಟ್ಸ್ ಶ್ವೇತಾ ವ್ಲಾಗ್ಸ್. ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡಿ. ಬಿಫೋರ್ ಗೋಯಿಂಗ್ ಟು ವರ್ಕ್ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ನಾನು ಬೇಗನೆ ಎದ್ದೇಳ್ತೀನಿ. 5:30ಗೆ ಎದ್ದೇಳೋದು. ಎದ್ದ ತಕ್ಷಣವೇ ಒಂದು ವಾಮಾಗಿ ಒಂದು ಕಪ್ ಆಫ್ ಬಿಸಿನೀರನ್ನ ಕುಡಿತೀನಿ. ಅದು ಯಾಕೋ ಗೊತ್ತಿಲ್ಲ, ಒಂಥರ ಮೂಡು ರಿಫ್ರೆಶ್ ಅನಿಸುತ್ತೆ ನನಗೆ. ಅದಕ್ಕೆ ಜಸ್ಟ್ ಪ್ಲೇನ್ ವಾಟರ್ ಮಾತ್ರ ಕುಡಿಯೋದು. ನಮ್ಮ ಹಸ್ಬೆಂಡ್ ಇದ್ದರೆ ಅವ್ರಿಗೆ ಮಾತ್ರ ಅದರಲ್ಲಿ ಲೆಮನ್ ಮತ್ತು ಹನಿ ಹಾಕ್ಕೊಂಡು ಕುಡಿಯೋ ಹ್ಯಾಬಿಟ್ ಇದೆ. ನಾನು ಕುಡಿದು ನೋಡಬೇಕಾದ್ರೆ ನಂಗೆ ಅನಿಸ್ತು, ನಮ್ದು ಯಾಕೋ ಮನಿ ಪ್ಲ್ಯಾಂಟ್ ತುಂಬಾ ಬೆಳೆದ್ಬಿಟ್ಟಿದೆ, ಬಟ್ ಅದಕ್ಕೆ ಸ್ಟ್ರೇಟಾಗಿ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ನೀರು ತುಂಬ ಕಡಿಮೆ ಇದೆ ಅಂತ. ಅದಕ್ಕೆ ಫಸ್ಟು ವಾಟರ್ನ ಪೋರ್ ಮಾಡಿ ನಾನು ಬಿಸಿನೀರನ್ನ ನಾನು ಎಂಜಾಯ್ ಮಾಡಿ ಅಡುಗೆ ಮನೆಗೆ ಬಂದು ತುಂಬಾ ಕೆಲಸ ಇತ್ತು. ಯಾಕಂದರೆ ನಾವು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡಿಟ್ಟು ಹೋಗಬೇಕು. ಮಧ್ಯಾಹ್ನಕ್ಕೂ ಆಗೋಷ್ಟು ಪ್ರಿಪೇರ್ ಮಾಡ್ತೀನಿ. ಮಧ್ಯಾಹ್ನ ಬಂದು ಹಶ್ವಾಗಿಬಿಟ್ರೆ ಮತ್ತು ಊಟಕ್ಕೆ ಏನಾದರೂ ಬೇಕಾಗತ್ತಲ್ವ, ಹಂಗಾಗಿ ಇವತ್ತು ಅಡುಗೆಗೆ ಸ್ಪೆಷಲಾಗಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿ ಕರಿನ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು. ಅದ್ರ ಜೊತೆ ಕಾಂಬಿನೇಷನು ರೊಟ್ಟಿ ಮಾಡಿದ್ದೆ. ರೈಸಿಗೆ ಓನ್ಲಿ ಪ್ಲೇನ್ ವೈಟ್ ರೈಸ್ ಮಾಡಿದ್ದೆ. ಹರ್ಷಾಗೂ ರೊಟ್ಟಿ ಕರಿ ಅಂದ್ರೇ ತುಂಬಾ ಇಷ್ಟ. ಅವನು ಊಟ ಮಾಡಿಕೊಂಡು ಲಾಂಗ್ ಗ್ಯಾಪಿಗೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಬಟ್ ತುಂಬ ಎನರ್ಜಿ ಬೇಕಾಗುತ್ತೆ ಅದನ್ನು ರಿಟೇನ್ ಮಾಡೋಕ್ಕೆ. ಬಟ್ ಹೆಂಗೋ ಹೋಗಬೇಕು ಅಂತೇಳಿ ನಾನು ಹರ್ಷ ರೆಡಿಯಾಗಿಬಿಟ್ಟು ಸ್ಕೂಲಿಗೆ ಹೋಗ್ತೀವಿ. ಬರ್ತಾ ಅವನಿಗೆ ಚಾಕ್ಲೇಟ್ ಬೇಕಾಗಿತ್ತು ಅಂತ ಒಂದು ಚಾಕ್ಲೇಟ್ನೂ ಸಹ ಕೊಡಿಸ್ಕೊಂಡು ಬಂದೆ. ನನ್ನ ಎನರ್ಜಿ ಡೌನ್ ಆದರೂ ಅವನ ಎನರ್ಜಿ ಮಾತ್ರ ಫುಲ್ಲಿ ಇರುತ್ತೆ. ಮನೆಗೆ ಬಂದಿದ್ದ ತಕ್ಷಣ ಅವ್ನು ಕಾರ್ ಬೇಕು ಅವನಿಗೆ ಆಟ ಆಡೋಕ್ಕೆ. ಆ ಕಾರ್ ಮೇಲೆ ಕುತ್ಕೊಂಡು ಒಂದೆರಡು ರೌಂಡ್ ಹಾಕಿದರೆ ತಾನೇ ಅವ್ನು ಮಲ್ಕೊಳೋದಿಲ್ಲ. ಆಮೇಲೆ ಅವನಿಗೂ ಫ್ರೆಶ್ ಅಪ್ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಅವನಿಗೆ ಮಲಗಿಸ್ಬಿಟ್ಟೆ. ನನಗೊಂದು ಸ್ಪೆಷಲಾಗಿ ಟೀ ಬೇಕಾಗಿತ್ತು. ಟೀ ಮತ್ತು ರಸ್ಕ್ನ ತಿನ್ನಿಸಿ ಅವನಿಗೆ ಮಲಗಿಸಿದ್ರೆ ನೋಡಿ, ಒಂದೊಂದು ಸತಿ ಹಿಂಗೆ ತೊಡೆ ಮೇಲೆ ಬಂದವ್ನು ಮಲ್ಕೊಂಡ್ಬಿಡ್ತಾರೆ. ಒಂದೊಂದು ಸತಿ ತುಂಬಾ ಪ್ರೀತಿ ತೋರಿಸ್ತಾ ಇರ್ತಾರೆ. ಮಕ್ಕಳೇ ಹಿಂಗೆ ಅಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.